ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಬಾನಂದೂರು ಹೊನ್ನಾರುತಿ ಹುಚ್ಚಮ್ಮ ದೇವಿಯ 5ನೇ ವರ್ಷದ ಕರಗ ಉತ್ಸವ ಆಚರಣೆ ಮಾಡಿದ್ರು. ಭೀಮ್ ಅಮಾವಾಸ್ಯೆ ದಿನ ಬಹಳ ತುಂಬ ಗ್ರ್ಯಾಂಡಾಗಿ ನಮ್ಮೂರಿನಲ್ಲಿ ವರ್ಷ ಹಬ್ಬ ಮಾಡ್ತಾರೆ. ಮೊದಲಿಗೆ ಕಳಸನ ಕರ್ಕೊಬಂದು ಬರ್ತಾನೆ ನಮ್ಮ ವಾದ್ಯದರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ವೀರಗಾಸಿ ನಾಗಣ್ಣ ಅವರು ಡ್ರೆಸ್ ಹಾಕೊಂಡು ರೆಡಿಯಾಗಿದ್ರು. ಹೊಳೆಯಿಂದ ದೇವ್ರು ತರಬೇಕು ಅಂತ ಹೇಳಿ ಪೂಜೆ ಹಾಗೂ ಎಲ್ಲರನ್ನೂ ಕರ್ಕೊಂಡು ನಾವು ಹೊಳೆ ಹತ್ರ ಹೋದೋ. ಅಷ್ಟೊತ್ತಾಗಲೇ ನಮ್ಮ ಅಣ್ಣನ ಮಗ ದೀಪು ತುಂಬಾ ಚೆನ್ನಾಗಿ ಕರ್ಗನ ರೆಡಿ ಮಾಡಿದ. ಪೂಜೆ ಮುಗಿಸ್ಕೊಂಡು ಊರೊಳಗೆ ಬಂದು ಪೂಜೆ ಕುಣಿತ ಪ್ರದೀಪ್ ಅವರು ಅವರ ಸ್ನೇಹಿತರು ಪೂಜೆ ಕುಣಿಸ್ಕೊಂಡು ವೀರಗಾಸೆ ಕಲಾವಿದರು ನಾಗಣ್ಣ ತಮಟೆ ಮತ್ತು ವಾದ್ಯದ ತಾಳಮೇಳಕ್ಕೆ ಹೆಜ್ಜೆ ಆಗ್ತಾ ಬಂದ್ರು. ಮಳೆ ತೇವ ಆದ್ರಿಂದ ನಗರಿ ಕಾಯಿಸ್ಕೊ ಬರಕ್ಕಂತ ನಮ್ಮ ಹುಡುಗರುಗಳು ನಗರಿ ಕಾಯಿಸಕ್ ಹೋದ್ರು. ಆ ಗ್ಯಾಪಲ್ಲಿ ನಮ್ಮ ಬಾಮೈದ ಸೇಕಿ ಡೋಲ್ ಬಾರಿಸ್ಕೊಂಡು ವೀರಗಾಸೆ ಅವ್ರು ಕುಣಿಸ್ತಾ ಇದ್ದ. ಊರಿನಲ್ಲಿ ತುಂಬಾ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು. ಆ ಬೆಳಕಲ್ಲಿ ಕರ್ಗ ಕುಣಿತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಯ್ತಾ ಇತ್ತು. ಅಕ್ಕಪಕ್ಕದೂರರು ಹಾಗೂ ಭಕ್ತಾದಿಗಳು ತುಂಬಾ ಜನ ಸೇರಿದ್ರು. ನಮ್ಮ ಹುಡುಗರುಗಳೆಲ್ಲ ಒಂದು ಹಾಡೇಳು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವತೆಗಳು ನಿಂತರು. ದೇವತೆ ಈ ದೇವತೆ, ಈ ದೇವತೆಯ ಚೆಲುವ ನೋಡಲು
ಈ ಮಾಯಗಾತಿ ನಗುವ ಕಲಿಯಲು ಅಂತ ಹಾಡು ಹೇಳಿದೆ. ನಾನು ಹಾಡು ಹೇಳ್ತಾ ಇದ್ದಂಗೆ ಹುಡುಗರೆಲ್ಲ ಡ್ಯಾನ್ಸ್ ಆಡೋಕ್ಕೆ ಶುರು ಹಚ್ಕೊಬಿಟ್ರು. ಊರಿನಲ್ಲಿ ತುಂಬ ಚೆನ್ನಾಗಿ ಕರಗ ಮಾಡಬೇಕು ಅಂತೇಳಿ ಹುಡುಗರುಗಳೆಲ್ಲ ಏನು ಗಲಾಟೆ ಗೊಂದಲ ಮಾಡ್ಕೊಳ್ದೆ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ರು. ತುಂಬ ಖುಷಿ ಆಯಿತು ನಮಗೆ. ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.